ಅಧಿಕಾರವೆಂಬ ಕರೋನಾ ಅಂಟಿಸಿಕೊಂಡು ಕೂತಿರುವ ರಾಜಕಾರಣಿಗಳಿಗೆ ವ್ಯಾಕ್ಸಿನ್ ಬಂದರೂ ಒಂದೇ ಬರೆದಿದ್ರು ಒಂದೇ. ಯಾಕಂದರೆ ಈ ಕರೋನಾ ಹೋಗೋದೇ ಇಲ್ಲ, ಅಂಟಿಕೊಂಡಿರೋ ಕರೋನಾ, ಇದು ಹೋಗದಿರುವ ಕರೋನಾ. ಏನಪ್ಪ ಪ್ರಾಬ್ಲಮ್ ಅಂದರೆ ಆ ಕರೋನಾ ನಮ್ಮ ಜೀವವನ್ನು ನೇರವಾಗಿ ನಮ್ಮೊಳಕ್ಕೆ ಬಂದು ತೆಗೆಯುತ್ತವೆ. ಈ ಕರೋನಾ ನಮ್ಮ ಒಳಕ್ಕೆ ಬರದೆ ನಮ್ಮ ಕಣ್ಣು ಮುಂದೆಯೇ ನಮ್ಮ ಪ್ರಾಣ ತಿನ್ನುತ್ತಾರೆ. ಅಷ್ಟೇ ವ್ಯತ್ಯಾಸ. ಜಾಕ್ಪಾಟ್ ರೀತಿಯಲ್ಲಿ ಲಾಟ್ರಿ ಸರ್ಕಾರ ಆಗಿರೋ BJPಯವ್ರದ್ದು ದಿನಕ್ಕೊಂದು ಡ್ರಾಮಾ. ಈಗ ಸರ್ಕಾರ ಬಂದು ವರ್ಷದವರೆಗೆ ಸಂಪುಟ ವಿಸ್ತರಣೆಯ ಸರ್ಕಸ್, ಈಗ ವಿಸ್ತರಣೆ ಆದ ಮೇಲೆ ಅದರ ಸರ್ಕಸ್, ಅದಾದ ಮೇಲೆ ಒಂದು ರೀತಿ ಲಾಸ್ಟಲ್ಲಿ ಸರ್ಕಸ್ಸಲ್ಲೆಲ್ಲ ಹಿಂದೆ ನೀವು ನೋಡಿಲ್ವಾ ಸರ್ಕಸ್ಸು, ಹುಲಿ ಆಟ ಆಗ್ತಿತ್ತು, ಸಿಂಹ ಬರ್ತಿತ್ತು, ಆನೆ ಒಂದು ಕಾಲಲ್ಲಿ ನಿಂತ್ಕೋತಿತ್ತು, ರಿಂಗ್ ಹಾಕಿಸ್ಕೊತಿತ್ತು, ಎಲ್ಲ ಆದಮೇಲೆ ಉಪ್ಪಿನಕಾಯಿ ಇರಲಿ ಅಂತ ಜೋಕರ್ಗಳು ಬಂದು ಹೋಗೋರು. ಜೋಕರ್ಗಳು ಆ ಥರ ಈಗ ಜೋಕರ್ ಗೇಮ್ ಸ್ಟಾರ್ಟು. ಈ ಅತೃಪ್ತಿಯ ಮಧ್ಯೆ ಸಂಪುಟ ವಿಸ್ತರಣೆಯೂ ಆಯಿತು, ಇವತ್ತು ಖಾತೆ ಹಂಚಿಕೆಯೂ ಆಯಿತು. ಸಹಜವಾಗಿ ಅದರ ಸಂಬಂಧಿತ ಆಕ್ರೋಶಗಳು ಆಸ್ಫೋಟಗೊಳ್ತು. ಸಂಪುಟ ವಿಸ್ತರಣೆ ಇಲ್ಲ ಪುನಾರಚನೆಯನ್ನು ಕೊಟ್ಟಿದ್ದ ಮುಖ್ಯಮಂತ್ರಿಯವರು ಈಗ 17 ಸಚಿವರ ಖಾತೆಗಳನ್ನು ಬದಲು ಮಾಡಿದ್ದಾರೆ. ದಟ್ಸ್ ಓಕೆ. ಎಲ್ಲರೂ ಹೇಳುವಂತೆ ಒಬ್ಬ ಮುಖ್ಯಮಂತ್ರಿಯ ಪರಮಾಧಿಕಾರ ಸಂಪುಟ ರಚನೆ ಮತ್ತು ವಿಸ್ತರಣೆ ಅಥವಾ ಖಾತೆಯನ್ನು ಹಂಚುವಿಕೆ. ಬಟ್ ಯಾರೂ ಹೇಳದಿರುವುದು ಯಾವುದು ಎಂದರೆ ಪರಮಾಧಿಕಾರ ಕರೆಕ್ಟ್, ಜನರಿಗೆ ಉತ್ತರದಾಯಿತ್ವವಾಗಿರಬೇಕಾದ ಒಬ್ಬ ಮುಖ್ಯಮಂತ್ರಿ, ಈ ಮುಖ್ಯಮಂತ್ರಿ ಅಲ್ಲ, ಎಲ್ಲ ಮುಖ್ಯಮಂತ್ರಿಗಳಿಗೂ ಹೇಳೋದು ನಾನು, ಯಾವ ಆಧಾರದಲ್ಲಿ ಮಂತ್ರಿಗಳನ್ನು ತಗೋತೀರಿ ಕೈ ಬಿಡ್ತೀರಿ ಅನ್ನೋದು ಯಾವತ್ತೂ ನಮಗೆ ಗೊತ್ತಾಗಲ್ಲ, ನಮ್ಗೆ ಯಾವತ್ತಿಗೂ ಗೊತ್ತಾಗಲ್ಲ. ಅದು ಕಮಲ ಪಾಳೆಯದಲ್ಲಿ ತಡರಾತ್ರಿಯಿಂದಲೇ ಮತ್ತೊಂದು ಸುತ್ತಿನ ಕೋಲಾಹಲ. ಕಾರಣ, ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ಈ ಸೋಕಾಲ್ಡ್ ಮಂತ್ರಿಗಳ ಖಾತೆಗಳ ಪಟ್ಟಿಯನ್ನು ಲೀಕ್ ಮಾಡಲಾಯಿತು. ಕಾರಣ ಬಹಳ ಸರಳ, ಓಲ್ಡ್ ಟ್ಯಾಕ್ಟಿಕ್ಸ್ ಇದು, ವೆರಿ ಓಲ್ಡ್ ಟ್ಯಾಕ್ಟಿಕ್ಸ್. ಒಬ್ಬರಿದ್ದರು ಲೀಡ್ರು, ಅವ್ರಿಗಾಗದೇ ಇರೋ ಇನ್ನೊಬ್ಬರು ಲೀಡ್ರ್ ಇದ್ದರು. ಆ ಲೀಡ್ರು ನಾನು ಮಾಡೋದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ತಿಳ್ಕೋಬೇಕು. ಅದಕ್ಕೆ ಅವರು ಒಂದು ಸಂಜೆ ಪೇಪರಲ್ಲಿ ಒಂದು ಹೇಳಿಕೆ ಕೊಟ್ಬಿಡೋರು. ಅದು ನೋಡಿದ ತಕ್ಷಣ ಈ ಲೀಡ್ರ್ ಏನು ರಿಯಾಕ್ಷನ್ ಕೊಡ್ತಾರೆ ನೋಡಿ, ಅವ್ರು ಒಳ್ಳೆಯದು ಅಂದರೆ ಮಾಡೋಣ ಏನೀಗ ಅನ್ನೋರು, ಅವ್ರು ಸರಿ ಇಲ್ಲ ಆಟ್ ಫೌಟ್ ಅಂತ ಕೂಗಾಡಿದ್ರೆ ನಾನೇನಾದ್ರು ಹೇಳಿದ್ನ ಯಾರೋ ಬರ್ಕೊಂಡಿದ್ದಾರೆ ಬಿಡ್ರಿ ಅನ್ನೋರು. ನಾಳೆ ಚೇಂಜ್ ಮಾಡೋದು, ಲೀಕ್ ಮಾಡೋ ಮೆಥಡ್ ಇದು ಅಷ್ಟೇ. ಲೀಕ್ ಮಾಡ್ಕೊಂಡ್ರು ಯಾಕೆ? ಜಸ್ಟ್ ಟು ಸಿ ದ ರಿಯಾಕ್ಷನ್ ಆಫ್ ದಿ ಸೋ ಕಾಲ್ಡ್ MLA ಮಿನಿಸ್ಟರ್ಸ್. ಬೆಳಗ್ಗೆ ಎಷ್ಟೊತ್ತಿಗೆ ಅವ್ರಿಗೆ ಚಿತ್ರ ಸಿಕ್ತು, ಎಷ್ಟು ಜನ ರೆಬೆಲ್ ಆಗ್ಬೋದು, ಎಷ್ಟು ಜನ ಅಸಮಾಧಾನ ಮಾಡ್ಬೋದು, ಎಷ್ಟು ಜನ ಬೇಗೋದಿಲ್ಲಿ ತಿರುಗಾಡ್ಬೋದು, ಎಷ್ಟು ಜನ ಕ್ಯಾಕರ್ಸ್ ಉಗಿಬೋದು, ಎಷ್ಟು ದಿನ ಉಗೇ ಉಗೆ ಅಂತ ನಿಂತ್ಕೋಬೋದು ಅಂತ ಗೊತ್ತಾಯ್ತು ಅವ್ರಿಗೆ. ಪಟ್ಟಿ ಫೈನಲ್ ಅಂತ ಕೊಟ್ಬಿಟ್ರು 11 ಗಂಟೆಗೆ. ಅಷ್ಟೇ ಆಗಿದ್ದಿದುವೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಎಲ್ಲ ಬದಲಾವಣೆಯ ಮಧ್ಯೆ ತಮ್ಮ ಅಧಿಕಾರವನ್ನು ಬಹಳ ಏನು ಬಿಟ್ಕೊಟ್ಟಿಲ್ಲ. 3 ಪ್ರಬಲ ಖಾತೆಗಳು ಅವರ ಬಳಿಯೇ ಉಳ್ಕೊಂಡಿದೆ. A ನಂಬರ್ 1 ಇಂಧನ, B ನಂಬರ್ 2 ಹಣಕಾಸು, C ನಂಬರ್ 3 ಬೆಂಗಳೂರು ಅಭಿವೃದ್ಧಿ. 3 ಖಾತೆಗಳು ಅವರ ಬಳಿನೇ ಇದೆ. ಹಾಗೆ ನೋಡಿದ್ರೆ ಇಂಧನ ಮತ್ತು ಮುಖ್ಯಮಂತ್ರಿ ಜೊತೆ ಇರೋದು ಹೊಸದೇನಲ್ಲ. ಬೆಂಗಳೂರು ಅಭಿವೃದ್ಧಿಯನ್ನು ಸಾಮಾನ್ಯವಾಗಿ ಇತ್ತೀಚಿನ ಕಳೆದ 15-20 ವರ್ಷದಲ್ಲಿ ಮುಖ್ಯಮಂತ್ರಿಗಳೇ ಇಟ್ಕೋತಾರೆ. ಕಾರಣ, ಮಳೆ ಬರಲಿ, ಮಳೆ ಬರದೇ ಇರಲಿ, ಬರ ಬರಲಿ ಅಥವಾ ಸೂರ್ಯನೇ ಬರದೇ ಇರಲಿ, ಏನೇ ಇರಲಿ, ಸೂರ್ಯ ಬಂದರೆ ತಾನೆ ಗಿಡ ಮರಗಳೆಲ್ಲ ಬೆಳೆಯೋಕ್ಕಾಗೋದು. ಹೌದು, ಕ್ಲೋರೋಫಿಲ್ ಹೌದು ಅಲ್ವಾ, ಅಲ್ಲಿ ಆಗ್ಬೇಕಲ್ಲ. ಏನಾರು ಆಗಲಿ, ಬೆಂಗಳೂರು ಮಾತ್ರ ಯಾವತ್ತಿಗೂ ಹಸಿರು ಕಂಗೊಳಿಸುವ ಹಚ್ಚ ಹಸಿರು ಮೈದಾನವೇ. 3 ಉಪಮುಖ್ಯಮಂತ್ರಿಗಳು ಸೇರಿದಂತೆ ಯಾರ ಖಾತೆಗಳು ಬದಲಾಗಲಿಲ್ಲ. ಹಾಗಾದರೆ ಅವ್ರ ಲಿಸ್ಟ್ ಮಾಡಿರೋದು ಏನು ಅಂತ ಫಸ್ಟ್ ನೋಡ್ಬಿಡೋಣ, ಆಮೇಲೆ ಇದರ ಹಣೆ ಬರಹ ಏನು ಅಂತ ಚರ್ಚೆ ಮಾಡೋಣ. ಸಾಧ್ಯ ಆದರೆ ನನ್ನ ಸಹೋದ್ಯೋಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಗೃಹ ಕಾನೂನು ಇತ್ತು ಅಲ್ಲ, ಗೃಹ ಇತ್ತು, ಅವರ ತೀಕ್ಷ್ಣಮತಿಯಾಗಿರುವಂಥ ಅವರಿಗೆ ಮತ್ತು ಸರ್ವವನ್ನೂ ನಿಭಾಯಿಸಬಹುದಾದ ಶಕ್ತಿ ಇರುವುದರಿಂದ ಮತ್ತು ಮುಖ್ಯಮಂತ್ರಿಗಳಿಗೆ ನೆರಳಿನಂತೆ ನಿಂತು ರಕ್ಷಣೆಯನ್ನು ಕೊಡುವ ಕೆಪಾಸಿಟಿ ಇರೋದರಿಂದ ಅವರಿಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರವನ್ನು ಹೆಚ್ಚುವರಿಯಾಗಿ ನೀಡಲಾಯಿತು. ಮಾಧುಸ್ವಾಮಿ ವೈದ್ಯ ಶಿಕ್ಷಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಕೊಟ್ಟರು. ಬ್ಯೂಟಿಫುಲ್. ಆಮೇಲೆ ಬರ್ತೀನಿ ಅದಕ್ಕೇನಾಯಿತು ಅನ್ನೋಕ್ಕೆ. ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಇಲಾಖೆಯನ್ನು ಕೊಟ್ಟು ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಡಾಕ್ಟ್ರೇ, ಕಾರಣ ಕೋವಿಡ್ ಟೈಮಲ್ಲಿ ಸ್ವಲ್ಪ ಕೆಡಿಸ್ಕೊಂಡಂಗೆ ಕಾಣಿಸ್ತಿದೆ, ಪಾಪ ಓಡಾಡಿದ್ದೀರಿ, ಹಾಗಾಗಿ ಈಗೊಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅನ್ನೋ ರೀತಿ ಒಂದನ್ನು ಕಿತ್ತು ಒಂದನ್ನು ಕೊಟ್ಟರು. ಉಮೇಶ್ ಕತ್ತಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ. ಉಮೇಶ್ ಕತ್ತಿ ದೀರ್ಘಕಾಲ ರಾಜಕೀಯವಾಗಿ
ಹಸಿದು ಹೋಗಿದ್ರು ರಾಜಕೀಯವಾಗಿ. ನಾನು ಹೇಳ್ತೀನಿ, ಮುರುಗೇಶ್ ನಿರಾಣಿ ಗಣಿಗಾರಿಕೆಯನ್ನು ಕೊಟ್ಟರು. ಅವರು ಅಂತೂ ಮಂತ್ರಿ ಆಗಲು ಬಗೆದು 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 ಇರುವ ಮಣ್ಣೆಲ್ಲ ಮೇಲೆ ತೆಗೆದುಬಿಟ್ಟಿದ್ರು. ಬೇಕಾದ್ರೆ ಅಷ್ಟು ಕಷ್ಟಪಟ್ಟಿದ್ರು. ಅದು ಎಷ್ಟು ಕೊಡ ನೀರು ಒತ್ತಿದ್ರು ಎಲ್ಲೆಲ್ಲಿಗೆ ಪಾಪ. ಅದಕ್ಕೆ ಗಣಿಗಾರಿಕೆ ಕೊಟ್ಟರು. ಅಪ್ಪ ಮುರುಗೇಶ್ ನಿರಾಣಿಯವರೇ, ನೀವು ಬಗೆಯುತ್ತಾ ಇರಿ, ನೀರನ್ನು ಎತ್ತುತ್ತಾ ಇರಿ. MTB ನಾಗರಾಜ್ ಅಬಕಾರಿ, ವೆರಿ ಗುಡ್, ಬ್ಯೂಟಿಫುಲ್, ಗುಡ್. ಗೋಪಾಲಯ್ಯ ತೋಟಗಾರಿಕೆ ಮತ್ತು ಸಕ್ಕರೆ ಕೊಡಿ. ನಾರಾಯಣಗೌಡ ಯುವಜನ ಸೇವೆ ಕ್ರೀಡೆ. ಹಜ್ ಕೊಟ್ಬಿಟ್ರು ಅವ್ರ ಕೈಗೆ, ಬೇರೆ ದಾರಿ ಇಲ್ಲ. ಯಾರು ಒಬ್ರು ತಗೋಬೇಕು ಹಜ್ಜನ್ನು. ಯಾಕಂದರೆ ಸಾಮಾನ್ಯವಾಗಿ ಹಜ್ಜು ಮೈನಾರಿಟಿ, ಅಂದರೆ ಮುಸ್ಲಿಮರಲ್ಲಿ ಯಾರೋ ಒಬ್ರು ಮಂತ್ರಿ ಇರ್ತಾರೆ, ಅವ್ರ ಕೈಗೆ ಕೊಡ್ತಾರೆ ಅಲ್ವಾ. ಹಾಗಾಗಿ ಇಲ್ಲಿ ಯಾರು ಇಲ್ವಲ್ಲ, ಹಂಗಾರೆ ಯಾರು ಒಬ್ರು ತಗೋಬೇಕು. ಗೋಪಾಲಯ್ಯ ಚೆನ್ನಾಗಿ ಕಾಣಿಸಿರ್ಬೋದು ಆ ವಿಚಾರದಲ್ಲಿ. ನಾರಾಯಣಗೌಡ. ಯೋಗೇಶ್ವರ್ ಸಣ್ಣ ನೀರಾವರಿ, ವೆರಿ ಗುಡ್. ಅರವಿಂದ ಲಿಂಬಾವಳಿ ಅರಣ್ಯ ಇಲಾಖೆ, ಹಂಗೇ ಅರಣ್ಯ ರೋದನ ಆಗೋಗಿತ್ತು ಪಾಪ ಅವ್ರ ಲೈಫೆಲ್ಲ ಇಲ್ಲಿವರೆಗೆ. ಅಲ್ಲೇ ಹೋಗತ್ತ ಕಡೆ ನೀವು ಲೈಫ್ನ ಅಂತ ಕಳಿಸ್ಬಿಟ್ರು. ಇನ್ನು ಆನಂದ್ ಸಿಂಗ್ ಪ್ರವಾಸೋದ್ಯಮ ಮತ್ತು ಪರಿಸರ, ಅವ್ರು ಹೇಳ್ಬಿಟ್ಟಿದ್ರು, ನೀವು ಬೇಕಾದ್ರೆ ನನ್ನ ಮಂತ್ರಿಗಿರಿನೇ ಕಿತ್ಕೊಳ್ಳಿ, ವಿಜಯನಗರ ಜಿಲ್ಲೆ ಮಾಡ್ಕೊಳ್ಳಿ. ಅದನ್ನು ಮಾಡಿದೀವಲ್ಲ, ಇಟ್ಕಾಯ್ದು ಬೋನಸ್ ಆಗಿ ಸಾಕಪ್ಪ ನೀನು ಅಂತ ಕೊಟ್ಬಿಟ್ರು. CC ಪಾಟೀಲ್ ಸಣ್ಣ ಕೈಗಾರಿಕೆ ಮತ್ತು ವಾರ್ತಾ ಇಲಾಖೆ. ಕೋಟಾ ಶ್ರೀನಿವಾಸ ಪೂಜಾರಿ ಮುಜರಾಯಿ ಜೊತೆಗೆ ಹಿಂದುಳಿದ ವರ್ಗವನ್ನು ಸೇರಿಸಿದ್ರು. ಅಂಗಾರ ಮೀನುಗಾರಿಕೆ ಮತ್ತು ಬಂದರು. ಇದಂತೂ ಭಾಳ ಮಜಾ ಇದೆ ಈ ಪೋಸ್ಟ್. ಯಾವತ್ತೂ ಯಾರಾದರೂ ಅಪ್ಪಿ ತಪ್ಪಿ ನಿಮ್ಮ ಜಾತಕದಲ್ಲಿ ಈ ಮಂತ್ರಿಗಿರಿಗಳಾಗೋರಿಗೆ ಸಮುದ್ರದ ತಟದಲ್ಲಿ ಹುಟ್ಟಿದ್ದಾರೆ ಅನ್ನೋ ವಾಸನೆ ಬಂದರೂ ಸಾಕು, ಅವ್ರಿಗೆ ಮೀನುಗಾರಿಕೆ ಬಂದರು ಕೊಟ್ಬಿಡ್ತಾರೆ. ಅವ್ರು ಕೊಟ್ಬಿಡ್ತಾರೆ, ಫಿಕ್ಸ್. ಅದು ಬೇರೆಯವ್ರು ಕೊಡಂಗಿಲ್ಲ ಅದನ್ನ. ವಾಟ್ ಸಾರ್ಟ್ ಆಫ್ ಎ ಲಾಜಿಕ್ ಇಟ್ ಈಸ್? ಹೆಂಗಾಗತ್ತೆ ಅದು ಲಾಜಿಕ್? ಅದು ನಂಗೆ ಅರ್ಥನೇ ಆಗಲ್ಲ. ಸಮುದ್ರದ ಅಕ್ಕಪಕ್ಕದಲ್ಲಿ ಅವ್ರು ಹುಟ್ಟಿದ್ದಾರೆ ಅನ್ನೋ ವಾಸನೆ ಬಂದರೂ ಸಾಕು, ಖಾತೆ ಫಿಕ್ಸ್. ಅವ್ರ ಮೀನುಗಾರಿಕೆ ಬಂದರು ಸಾಮಾನ್ಯ. ಇವಾಗ ಅಂಗಾರದು ಅದೇ ಕತೆ. ಆರ್ ಶಂಕರ್ ಪೌರಾಡಳಿತ ಮತ್ತು ರೇಷ್ಮೆ, ಒಳ್ಳೆಯದೇ ಆಯ್ತು. ಪ್ರಭು ಚವಾಣ್ ಪಶುಸಂಗೋಪನೆ, ಯಾವುದೋ ಒಂದು ಇತ್ತು, ಕಿತ್ಕೊಂಡಿದ್ದೊಂದಿಷ್ಟು ಉಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಅಲ್ಲ. ಹೌದು ಸರ್. ಆಲ್ ರೈಟ್, ಎಸ್ ಸರ್. ಶಾಸಕರ ಅಸಮಾಧಾನ ಇತ್ತು ಒಂದ್ ಕಡೆಗೆ, ಸಚಿವರ ಅಸಮಾಧಾನ ಒಂದ್ ಕಡೆಗೆ. ಬರೀ ಕಿರಿಕಿರಿನೇ ಈಗ ಸರ್ಕಾರ ಬಂದಾಗಿನಿಂದ. ಅಭಿವೃದ್ಧಿಯ ಬಗ್ಗೆ ಒಬ್ಬರು ಕೂಡ ಈ ವಿಚಾರದಲ್ಲಿ ಮಾತನಾಡೋದಿಲ್ಲ, ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು. ಅಂದ್ರೆ ಕಾಣಲೇಬಾರ್ದ ಜನ ಅಭಿವೃದ್ಧಿ ವಿಚಾರವನ್ನ. ಅಲ್ಲ, ಮಾತಾಡಲ್ಲ ಅಂತ ನಾನು ಹೇಳಲ್ಲ, ಮಾತಾಡ್ತಾರೆ. ಮಾತಾಡಲ್ಲ ಅಂತ ಹೇಳಲ್ಲ, ಓಕೆ, ಮಾತಾಡ್ತಾರೆ. ಆದರೆ ಯಾರ ಅಭಿವೃದ್ಧಿ ಅಂತ ನೀವು ಕೇಳಲಿಲ್ಲ ನನಗೆ. ರಾಜ್ಯದ ಅಭಿವೃದ್ಧಿ ಸರ್. ಹಾಗೆ ಮತ್ತೆ ಸ್ಪೆಸಿಫಿಕ್ ಆಗಿರಬೇಕಲ್ಲ ಸರ್, ರಾಜ್ಯದ ಅಭಿವೃದ್ಧಿ ಪ್ರಶ್ನೆಗಳು ಸ್ಪೆಸಿಫಿಕ್ ಆಗಿರಬೇಕು. ಅಲ್ಲ, ಈಗ ಪಾಪ ಯಾರ ಅಭಿವೃದ್ಧಿ? ಈಗ ಅವರವರ ಅಭಿವೃದ್ಧಿ ಮಾತ್ರ ನೋಡ್ಕೊಂಡು ಮಂತ್ರಿಗಿರಿಗೆ ಬಡಿದಾಡಿಕೊಂಡು ಬರುವವರು ನಂತರ ಪೋರ್ಟ್ಫೋಲಿಯೋಗೂ ಬಡಿದಾಡ್ತಾರೆ. ಇದೇನು ಹೊಸದಲ್ಲ, ಬಿಜೆಪಿ ಒಂದೇ ಅಲ್ಲ, ಎಲ್ಲ ಪಕ್ಷಕ್ಕೂ ಹೇಳ್ತಾ ಇದ್ದೀವಿ. ಯಾಕೆ ಬಡಿದಾಟ? ಏನಕ್ಕೆ ಬಡಿದಾಟ? ನಾನು ಭಾಳ ಸರಿ ಕೇಳಿದ್ದೀನಿ. ಅನಗತ್ಯವಾದ ಮಂತ್ರಿಗಿರಿಗಳು ಇವೆ, ಇಲಾಖೆಗಳಿವೆ, ಖಾತೆಗಳಿವೆ ಅಂದರೆ ಮರ್ಜ್ ಮಾಡಿ. ಕಾಟಾಚಾರಕ್ಕೆ ಯಾಕೆ ಇಟ್ಕೋತೀರಿ? ಯಾರಿಗೂ ಬೇಡವಾಗಿದ್ದಂಥ ಖಾತೆಗಳನ್ನು ಯಾಕೆ ಇಟ್ಕೋತೀರಿ? ಮರ್ಜ್ ಮಾಡ್ಕೊಳ್ಳಿ. ಸುಮ್ಮನೆ ನೆಪಕ್ಕೆ ಮಾತ್ರ ಯಾಕೆ ಇಲ್ಲ? ಯಾಕಾಗರೆ ಬಡಿದಾಟ ಖಾತೆಗಳಿಗೆ? ಹಣ ಜಾಸ್ತಿ ಇದೆ ಅಂತ ಸರ್. ಬರದಲ್ಲೂ ಬೆಳೆ ಬಾರದಿದ್ದಾಗಲೂ ನೀರು ಜಾಸ್ತಿ ಇದೆ, ಬೆಳೆ ಚೆನ್ನಾಗಿ. ಬೆರಳಿನಲ್ಲಿ ಕೆರೆದರೆ ಕಾರಂಜಿಯಂತೆ ನೀರು ಹೊರಕ್ಕೆ ಬರಬೇಕು, ಹಾಗಿರಬೇಕು ಮೈದಾನ, ಅಷ್ಟೇ. ಯಾವ ಆಧಾರವನ್ನು ನೀಡಬೇಕು? ಆಧಾರನೇ ಇಲ್ಲ. ಭಾರತ ದೇಶದಲ್ಲಿ ಎಕ್ಸೆಪ್ಟ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಆಗಾಗ್ಗೆ ಆಗಿರೋದನ್ನು ಬಿಟ್ಟರೆ, ಕೆಲವು ಸರಿ ಬಿಟ್ಟರೆ ಆಧಾರನೇ ಇಲ್ಲ ಮಂತ್ರಿಮಂಡಲನ ಮಾಡೋಕ್ಕೆ. ಯಾವ ಆಧಾರ? ಮಂತ್ರಿಗಳನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಕನ್ಸಿಡರ್ ಮಾಡೋ ಆಧಾರ ಎಕ್ಸ್ಪೀರಿಯನ್ಸ್, ಅಂದರೆ ಆ ಸಬ್ಜೆಕ್ಟಲ್ಲಿ ನೋಡ್ತೀವಾ? ಇಲ್ಲ ಇಲ್ಲ ಇಲ್ಲ. ಅಥವಾ ಅವ್ರದ್ದು ವೈದ್ಯ ಶಿಕ್ಷಣ ಬ್ಯಾಕ್ಗ್ರೌಂಡ್ ಅವ್ರದ್ದು ಇದೆ ಅಂತ ಏನಾದ್ರು ನೋಡ್ತೀರಾ? ಶಿಕ್ಷಣದ ಬ್ಯಾಕ್ಗ್ರೌಂಡನ್ನು ಇಲ್ಲ ಇಲ್ಲ, ಯಾವುದೂ ಇಲ್ಲ. ನೀವು ಆಯ್ಕೆ ಮಾಡುವುದೇ ಜಾತಿಯ ಆಧಾರದ ಮೇಲೆ ಅಥವಾ ಪ್ರದೇಶದ ಆಧಾರದ ಮೇಲೆ. ಆಮೇಲೆ ಅವರು ಪ್ರಬಲವಾಗಿ ಎಷ್ಟಿದ್ದಾರೆ ಅಷ್ಟೇ, ಜಾತಿ ಪ್ರದೇಶ ಆಧಾರದ ಮೇಲೆ. ಹೀಗಿದ್ದಾಗ ಅವರು ಒಳಕ್ಕೆ ಬಂದ ಕೂಡಲೇ ಅವರ ಭ್ರಮೆ ಏನು? ಮಂತ್ರಿಗಳಿಗೆ, ಭಾಳ ಮಂತ್ರಿಗಳಿಗೆ, ಎಲ್ಲ ಮಂತ್ರಿಗಳಿಗೂ ಹೇಳಲ್ಲ ನಾನು ಎಲ್ಲವೂ ಗೊತ್ತು ಎಂಬ ಭ್ರಮೆ ಅದು, ಎಲ್ಲವೂ ಗೊತ್ತು ಅನ್ನೋ ಭ್ರಮೆ. ಹಾಗಾಗಿ ಮಂತ್ರಿ ಆಯ್ಕೆಯೇ ಆಧಾರ ಇಲ್ಲದಿದ್ದಾಗ ಖಾತೆಯನ್ನು ಆಧಾರದ ಮೇಲೆ ಕೊಡಬೇಕು. ಆ ರೀತಿ ಆಧಾರಗಳಂತ ಯಾಕೆ ನಿರೀಕ್ಷೆ ಮಾಡ್ತೀರಿ? ಏನು ಯಡಿಯೂರಪ್ಪನವರು ಏಲ್ ಯೂನಿವರ್ಸಿಟಿನಲ್ಲಿ ಡಾಕ್ಟರೇಟ್ ಇನ್ ಫೈನಾನ್ಸ್ ಮಿನಿಸ್ಟರ್ ಆಗೋಕ್ಕೆ ಇಲ್ಲ, ಮತ್ತೆ ಹಾಗೇನು ಇರಬೇಕಾಗಿಲ್ಲ ಆಕ್ಚುಲಿ. ಹಾಗಿದ್ರೆ ಖಾತೆಯನ್ನು ಯಾವುದ್ರ ಮೇಲೆ ಅಳಿಬೇಕು ಸರ್? ಖಾತೆಯನ್ನು ಯಾವುದ್ರ ಮೇಲೆ ಅಳಿಬೇಕು? ರಾಜಕೀಯವಾಗಿ ಎಷ್ಟು ಶಕ್ತಿಯುತರಾಗಿದ್ದಾರೆ ಅದರ ಮೇಲೆ.
ಅಲ್ಲ, ಖಾತೆಯನ್ನು ಕೂಡ ಹೌದು, ನಂಗೆ ಅದೇ ಖಾತೆ ಬೇಕು, ಇದೇ ಖಾತೆ ಹೌದು 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 ಹೌದು. ಭಾಳ ರೇರ್ಲಿ ಪರಿಣಿತರನ್ನು ಸಂಪುಟದ ಒಳಕ್ಕೆ ತರುವಂಥದ್ದು ತುಂಬ ರೇರ್. ಓಕೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜಾರಾಮಣ್ಣ, ಪ್ರೊಫೆಸರ್ ಶ್ರೀನಿವಾಸನ್, ಮನಮೋಹನ್ ಸಿಂಗ್, ಇವರೆಲ್ಲ ಒಳಕ್ಕೆ ಬಂದಿದ್ದು ಅವರ ಪರಿಣಿತಿಗಳ ಆಧಾರದ ಮೇಲೆ. ಎಸ್ ಜೈಶಂಕರ್ ಇವತ್ತಿನ ಸರ್ಕಾರದಲ್ಲಿ ಎಸ್, ಫಾರ್ಮರ್ ಫಾರಿನ್ ಸೆಕ್ರೆಟರಿ ಬಿಕಮಿಂಗ್ ಎ ಫಾರಿನ್ ಮಿನಿಸ್ಟರ್, ಅದರಲ್ಲಿ ತಜ್ಞರಿಗೆ ಆಧಾರ. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. MLAಗಳ ಪೈಕಿ ಯಾರಿಗಾರು ಆ ಪರಿಣಿತಿ ಇದ್ದರೆ, ಇಲ್ಲ ಅವ್ರು ತುಂಬ ಜೂನಿಯರ್ ಆಗಿರ್ತಾರೆ, ಇಲ್ಲದ್ರೆ ಅವ್ರ ಜಾತಿ ಇರಲ್ಲ ಅಥವಾ ಬಲ ಇರಲ್ಲ, ಹಾಗಾಗಿ ಅವ್ರನ್ನ ತರಲ್ಲ. ಅವರು ವೈದ್ಯ ಕ್ಷೇತ್ರದಲ್ಲಿ ತುಂಬ ಪರಿಣಿತಿಯನ್ನು ಸಾಧಿಸಿದ್ರೆ ಅವ್ರನ್ನ ತಗೊಂಡೋಗಿ ಅಬ್ಕಾರಿಗೆ ಹಾಕ್ಬಿಡ್ತಾರೆ ಅವ್ರನ್ನ. ಹೋಗಪ್ಪ ನೀನು ಅಬ್ಕಾರಿಗೆ ಹೋಗ್ಬೇಕು ಅಷ್ಟೇ. ಯಾರು ಒಬ್ಬರು ಸಿಕ್ಕಾಪಟ್ಟೆ ಯಾವ್ದಾರು ಬೇರೆ ಯಾವುದೋ ಕಲ್ತಿದ್ರೆ ಅವ್ರನ್ನ ಕಿತ್ತೋದಕ್ಕೆ ರಿವರ್ಸ್ ಹಾಕ್ಬಿಡ್ತಾರೆ. ಹಾಗಾಗಿ ಇದು ನಮ್ಮ ಹಣೆ ಬರಹ. ಹಾಗಾಗಿ ಆಧಾರದ ಮೇಲೆ ಮಂತ್ರಿಗಿರಿ ಆಗಲ್ಲ, ಖಾತೆ ಹಂಚಿಕೆ ಆಗಲ್ಲ. ಹಾಗಾಗಿ ಜನರಿಗೆ ಯಾರಿಗೆ ನೀವು ಯಾವ ಖಾತೆ ಕೊಟ್ಟರು ಅಷ್ಟೇ. ಅಲ್ಲ, ಅದಕ್ಕೆ ಮೀಸಲಿಟ್ಟಿರುವಂತ ಖಾತೆ ಬದಲಾವಣೆ ಮತ್ತು ಮಂತ್ರಿಗಿರಿ ಯಾರಿಗೆ ಆಸಕ್ತಿ ಇರುತ್ತೆ ಗೊತ್ತಾ? ಸರ್, ಆ ಮಂತ್ರಿ ಆಗಬಹುದಾದ ಕ್ಷೇತ್ರದ ಜನತೆಗೆ ಒಂದಿಷ್ಟು. ನಂಬರ್ 2, ಮಂತ್ರಿಯ ಸುತ್ತಲೂ ಗಿರಿಕಿ ಹೊಡೆಯುವಂಥ ಒಂದಿಮಾಗದರು. ಕಾರಣ, ಈ ಮಂತ್ರಿಯ ಸುತ್ತಲೂ ಬೆಳೆಯಬಹುದಾದ ಹುಲ್ಲುಗಾವಲು ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಅದು ಬಿಟ್ಟು ಮಂತ್ರಿ ಮಂಡಳವೇ ಏನೋ ಮಾಡಿ, ಎಕ್ಸೆಪ್ಟ್ ಫ್ಯೂ ಮಿನಿಸ್ಟರ್ಸ್ ಆಸ್ ಎಕ್ಸೆಪ್ಷನ್ ಹೂ ಅಚೀವ್ ಲಾಟ್. ಪರ್ಸನಲಿ ದೇ ಅಚೀವ್ ಲಾಟ್. ಟೇಕ್ ಗಡ್ಕರಿ ಆಸ್ ಎನ್ ಎಕ್ಸಾಂಪಲ್, ರಸ್ತೆ ವಿಚಾರದಲ್ಲಿ. ಟೇಕ್ ನಜೀರ್ ಸಾಬ್ ವಾಸ್ ನಾಟ್ ಎ ಗ್ರೇಟ್ ಇದು, ಬಟ್ ಹಿ ಥಾಟ್ ಆಫ್ ಇಟ್. ಯಾವುದನ್ನ ಪಂಚಾಯತ್ ರಾಜ್ ಇದನ್ನ ಯೋಚನೆ ಮಾಡಿದ್ರು. ಈ ರೀತಿ ಅಲ್ಲಲ್ಲಿ ಎಕ್ಸೆಪ್ಷನ್ಸ್ ಬರ್ತವೆ ಮಂತ್ರಿಗಿರಿ. ಅದು ಬಿಟ್ಟರೆ ಅದಿನ್ನೊಂದು ಡ್ಯಾಶ್ ಡ್ಯಾಶ್. ಅಲ್ಲ, ಯಾಕೆ ಕೇಳಿದೆ ಅಂದರೆ ಸರ್, ಒಂದು ಇಲಾಖೆಗೆ, ಒಂದು ಖಾತೆಗೆ ಅದಕ್ಕೆ ನಿಗದಿಪಡಿಸುವಂಥ ಅನುದಾನ ಏನಿದೆ ಅದ್ರ ಮೇಲೆ, ಅಥವಾ ಜನರಿಗೆ ರೀಚ್ ಆಗತ್ತೆ ಅನ್ನುವಂಥ ಖಾತೆಯನ್ನು ಎಲ್ಲರೂ ಬಯಸುವುದು ಖಾತೆಯನ್ನು ನಾನು ಜನರಿಗೆ ರೀಚ್ ಆಗಬೇಕು, ಆ ಥರ ಖಾತೆ ಕೊಡಿ ಅಂತಾನೆ. ಓಕೆ. ಬಟ್ ಒಂದು ಸ್ವಲ್ಪ ಆಳಕ್ಕೆ ಹೋಗಿ ಅದರಲ್ಲಿ ಯಾವ ಖಾತೆ ಅಂತ ಕೇಳಿದಾಗ ಅವರು ಯಾತಕ್ಕಾಗಿ ಆ ಖಾತೆಯನ್ನು ಬಯಸ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಅರ್ಥವಾಗುತ್ತೆ. ಭಾಳ ಸರಳ. ಕೆಲವು ಟ್ರಾನ್ಸ್ಫರ್ಸಲ್ಲಿ, ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಳ್ಳಿ. ಓಕೆ ಸರ್, ಎಲ್ಲ ಟೈಟ್ ಮಾಡಿಬಿಡೋಣ ಅಂತಿದ್ದೀನಿ ಸರ್. ಟೈಟ್ ಅಲ್ಲಿ ಏನು ನಾನೆಲ್ಲ ನೋಡ್ಕೋತೀನಿ ಸರ್. ಸರಿ, ಏನೀಗ ಉಪ್ಪಾರ್ಪೇಟೆ ಒಂದು 2 years ಮಾಡೋಣ ಅಂತಿದ್ದೀನಿ ಸರ್. ವೈ ಅಲ್ಲಿ ರೆವಿನ್ಯೂ ಚೆನ್ನಾಗಿದೆ, ಬೇರೆ ವಿಚಾರ. ಓಕೆ. ಹಂಗಾಗಿ ಎಲ್ಲರಿಗೂ ಆಸಕ್ತಿ ಏನು ಅಂತ ಇರುತ್ತೆ ಗೊತ್ತವ್ರಿಗೆ. ಭಾಳ ಹಿಂದೆ ಒಬ್ಬರೇ ಮಂತ್ರಿ ಬಹುಶಃ ಇವ್ರ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು ಕೊಟ್ಟ ಖಾತೆಯನ್ನು ಬಾರಿಸಿ ತೋರಿಸಿದ್ದಿದ್ದರೆ ಬಸವಲಿಂಗಪ್ಪನವ್ರು ಇರ್ಬೋದು ಅಂತ. ಸ್ಟ್ಯಾಟಿಸ್ಟಿಕ್ಸು, ಪರಿಸರ ಈ ಥರ ಏನೋ ಕೊಟ್ಬಿಟ್ರೆ ಆವಾಗ ಪರಿಸರ, ಈಗ ಪರಿಸರ ಡಿಮಾಂಡ್. ಆಗ ಪರಿಸರಕ್ಕೆ ಡಿಮಾಂಡ್ ಇರಲಿಲ್ಲ, ಈಗ ಪರಿಸರಕ್ಕೆ ಭಾಳ ಡಿಮ್ಯಾಂಡ್ ಇದೆ. ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ ಪರಿಸರಕ್ಕೆ, ಈಗ ಆಗಿರಲಿಲ್ಲ. ಆಗ ಅಬಕಾರಿ ದೊಡ್ಡ ಖಾತೆ, ಅಬಕಾರಿ ಕೊಟ್ಟರೆ ಮುಗಿದಾಯ್ತು. PWD, ಅಬಕಾರಿ, ಫೈನಾನ್ಸು, ಹೋಮ್ ಕೊಟ್ಬಿಟ್ರೆ ಅವನೇ ನೆಕ್ಸ್ಟ್. ಹೋಮ್ ಆ್ಯಕ್ಚುಲಿ ಹೈರಾರ್ಕಿನಲ್ಲಿ ನಂಬರ್ 2 ಚೀಫ್ ಮಿನಿಸ್ಟರ್ಗೆ, ಅವರೇ ನೆಕ್ಸ್ಟ್ ರೀತಿಯಲ್ಲಿ ಹಂಗಿತ್ತು. ಈಗ ಕೇಳಿ, ಹೋಮ್ ಮಿನಿಸ್ಟ್ರಿ ಅಂದರೆ ಕಿಲೋಮೀಟರ್ ಗಟ್ಟಲೆ ಓಡಾಡ್ಬಿಡ್ತಾರೆ ಎಲ್ಲರೂ. ಬೇಡ ಅಬಕಾರಿ ಅಂದರೆ ಈಗ ಆಗಿದೆ ಹಂಗೆ. ಅಬಕಾರಿ ನನಗ ಅಬಕಾರಿ ಬೇಡ ಅಂತ. ಕಾಲಕ್ಕೆ ತಕ್ಕಂತೆ ಖಾತೆಗಳು ಹೊಳಪನ್ನು ಪಡ್ಕೊಂಡಿವೆ. ಕಾಲಕ್ಕೆ ತಕ್ಕಂತೆ ಖಾತೆಗಳು ಸಮೃದ್ಧಿಗೊಂಡಿವೆ. ಕಾಲಕ್ಕೆ ತಕ್ಕಂತೆ ಆ ಖಾತೆಗಳ ಸುತ್ತಮುತ್ತಲಿನ ಮೈದಾನ ಮತ್ತು ಹುಲ್ಲು ಚೆನ್ನಾಗಿ ಬೆಳೆದಿದೆ. ಯಾರು ಒಬ್ರು ಕತ್ತರಿಸ್ಬೇಕಲ್ವೇ? ಬಟ್ ಈ ಸಮಸ್ಯೆ ಕೊಟ್ಟ ಕುದುರೆಯನ್ನು ಏರೋದವನು ಶೂರನೂ ಅಲ್ಲ, ವೀರನೂ ಅಲ್ಲ. That's a different issue. Okay. ಸೊ ಇನ್ನು ಖಾತೆ ಬದಲಾಗಿರೋದನ್ನ ನೋಡ್ಬಿಡೋಣ ಸರ್, ಯಾರ್ಯಾರಿಗೆ ಯಾವ ಖಾತೆ ಬದಲಾಗಿದೆ ಅಂತ ಹೇಳಿ. ಬಸವರಾಜ ಬೊಮ್ಮಾಯಿ ಅವ್ರದ್ದು ಗೃಹ ಖಾತೆ ಹಾಗೆ ಇಟ್ಕೊಂಡಿದ್ದಾರೆ, ಆದರೆ ಆ್ಯಡ್ ಮಾಡಿದ್ರು ಕಾನೂನು ಮತ್ತು ಸಂಸದೀಯನ ಮಾಧುಸ್ವಾಮಿ ಅವ್ರ ಕೈ. ಸೇಮ್ ಮಾಧುಸ್ವಾಮಿ ಏನಾಯ್ತು ಹಂಗಾರೆ? ಮಾಧುಸ್ವಾಮಿ ಕೇಮ್ ಔಟ್ ವಿತ್ ಎನ್ ಆರ್ಗ್ಯುಮೆಂಟ್. ಭಾಳ ಸರಳವಾದಂಥ ವಾದ ಮಾಧುಸ್ವಾಮಿದು. ಈಗ ಅವ್ರದ್ದು ಒಪ್ಕೊಂಡಿದ್ದಾರೆ, ಅವರು ಕೊಟ್ಟಿರೋದನ್ನ. ವೈದ್ಯ ಶಿಕ್ಷಣ ಖಾತೆಯನ್ನು ಕೊಟ್ಟರು ಅವ್ರಿಗೆ ತಗೊಂಡೋಗಿ. ಅವ್ರ ಪ್ರಶ್ನೆ ಒಂದೇ, ನನಗೂ ವೈದ್ಯ ಶಿಕ್ಷಣ ಖಾತೆಗೂ ಏನ್ರೀ ಸಂಬಂಧ? ತಾಳತಂತ್ರನೇ ಇಲ್ಲ. ನನಗೇನು ಸಂಬಂಧ ಹೇಳ್ರಪ್ಪ? ದೊಡ್ಡ ಖಾತೆ ಅದು, ಇದ್ದಿದ್ದ ಖಾತೆಗಿಂತ ಲೆಕ್ಕ ಹಾಕಿದ್ರೆ ದೊಡ್ಡದು ಅಂದರೆ ನೀವು ಕೇಳಿದ್ರಲ್ಲ. ಓಕೆ, ಅದರಲ್ಲಿ ಆ ಥರ. ಓಕೆ, ಬಜೆಟಲ್ಲಿ ನಿಗದಿ ಆಗೋ ಅನುದಾನದ ವಿಚಾರದ ಶ್ರೀಮಂತ ಅಂತ ಇಟ್ಕೊಳ್ಳಿಪ್ಪ, ಹಾಗೆಲ್ಲ ಏನೇನೋ ಹೇಳಬೇಡಿ. ಶ್ರೀಮಂತ ಅಂತ ಇಟ್ಕೊಳ್ಳಿ, ಖಾತೆ ಚೆನ್ನಾಗಿದೆ. ಬಟ್ ಅವ್ರು ಹೇಳಿದ್ರು ನನಗೇನು ಪ್ರಯೋಜನ ಅದು ಹಿಡ್ಕೊಂಡು, ನನಗೇನು ಯಾರು ತಲಾ ಬುಡ ಗೊತ್ತಿಲ್ಲ, ಆ ಅಂದರೆ ಊ ಗೊತ್ತಿಲ್ಲ, ಎ ಅಂದರೆ ಬಿ ಗೊತ್ತಿಲ್ಲ, ಅದರಲ್ಲಿ ನನಗೆ ಯಾಕಪ್ಪ ಇದು?
ಮಾಧುಸ್ವಾಮಿ ಅವರೇ, ಯಾವುದಾದ್ರೂ ಒಬ್ಬ ಮಂತ್ರಿಗೆ ಅವನಿಗೆ ಅರಿವಿರುವಂತಹ ವಿಷಯದ ಆಧಾರದ ಮೇಲೆ ಮಂತ್ರಿಗಿರಿ ಕೊಟ್ಟರೋದು ನೀವು ನೋಡಿದ್ದೀರೋ? ಉದಾಹರಣೆಗಳು ನೋಡಿದ್ದೀರೋ? ಅದರಲ್ಲೇ ನೀವು ಸಾಧನೆ ಮಾಡಬೇಕಾದ್ದು ನಿಮ್ಮ ಮುಂದಿರುವ ಸವಾಲು. ಕೊಟ್ಟರು. ಹಾಗಾದರೆ ಬಸವರಾಜ ಬೊಮ್ಮಾಯಿ ಏನು ಲಾನೇ? ಅಲ್ಲ. ಅವ್ರಿಗೂ ಇಲ್ಲ. ಅವ್ರೇನು ಲಾನಾ? ಇಲ್ಲ. ಅಲ್ಲ. ಅಂದ್ರೂ ಕೊಟ್ಟರು ಅವರಿಗೆ. ಕೊಟ್ಟಿದ್ದಾರೆ. ಎಸ್. ಸಣ್ಣ ನೀರಾವರಿಯನ್ನು ಸಿ ಪಿ ಯೋಗೇಶ್ವರ್ ಕೊಟ್ಟರು, ಮೊದಲು ಮಾಧುಸ್ವಾಮಿ ಹತ್ರ. ಯೋಗೇಶ್ವರ್ ಕೇಸ್ ಇಸ್ ಡಿಫರೆಂಟ್. ರಿಜುವಿನೇಷನ್ ಇನ್ ಪಾಲಿಟಿಕ್ಸ್ ಆಫ್ ಯೋಗೇಶ್ವರ್. MLC ಆಗಿ ಮಂತ್ರಿ ಆಗಿದ್ದೇ ಜೀವನದ ಡಬಲ್ ಬೋನಸ್ ರಾಜಕೀಯದಲ್ಲಿ. ಹಾಗಾಗಿ ಇದರಲ್ಲಿ ನನಗೆ ಇದೇ ಬೇಕು ಅಂತ ಹಠ ಹಿಡಿದು ತೆಗೆದುಕೊಳ್ಳುವ ಪರಿಸ್ಥಿತಿ ಇರಲಿಕ್ಕಿಲ್ಲ ಅಲ್ಲಿ. ಕೊಟ್ಟಿದ್ದನ್ನು ಇಸ್ಕೊಳ್ಳುವಂತ ಪರಿಸ್ಥಿತಿ. ಅಂಡ್ ಯು ಮಸ್ಟ್ ಬಿ ಹ್ಯಾಪಿ. ಸಣ್ಣ ನೀರಾವರಿನಲ್ಲಿ ಈಸ್ ಹ್ಯಾಪಿ. ಅವ್ರು ಹೇಳ್ತಾ ಐ ಇದ್ದಾರೆ. ಆಮ್ ಶೂರ್ ಹಿ ವಿಲ್ ಬಿ ಹ್ಯಾಪಿ. ಹೌದು. ಎಸ್. ಕೆಲವು ಸರಿ ಖಾತೆಗಳ ಹೆಸರು ಸಣ್ಣ ಅಂತಿರುತ್ತೆ. ಸಣ್ಣಪ್ಪ ಅಂತ ಯಾರೋ ಹೆಸರು ಇಟ್ಕೋತಾರೆ. ಆ ವ್ಯಕ್ತಿ ಸಣ್ಣಕ್ಕಿರಬೇಕು ಅಂತ ಏನಾದ್ರು ನಿಯಮ ಇದೆಯೇನು? ಇಲ್ಲ, ಹಾಗೇನೂ ಇಲ್ಲ. ಇದೆಯಾ? ಹೆಸರಿಗೆ ತಕ್ಕ ಹಾಗೆ ಸಣ್ಣ ನೀರಾವರಿ ಅಂತಂದ್ರೆ ಸಣ್ಣದು ಖಾತೆ ಅಂತ ಯಾರು ಅನ್ಕೋಬೇಕೇನು? ಇಲ್ಲ. ಮಾಡೋ ಕೆಲಸ ಹಾಗೇನಿಲ್ವಲ್ಲ. ಬಹಳ ಇದೆ. ಮಾಡೋ ಕೆಲಸ ಬಹಳ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಮಾಧುಸ್ವಾಮಿ ಅವ್ರಿಗೆ ಈಗ ಕೊಟ್ಟಿದ್ದಾರೆ. ಮೊದಲು ಯಡಿಯೂರಪ್ಪನವರೇ ಇಟ್ಕೊಂಡಿದ್ರು. ಸಿ ಟಿ ರವಿ ರಾಜೀನಾಮೆ ಬಳಿಕ CM ಬಳಿ ಹತ್ರ ಇತ್ತು. ಮಾಧುಸ್ವಾಮಿಯವರು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಎಷ್ಟು ಎಂಜಾಯ್ ಮಾಡ್ತಾರೆ ಕನ್ನಡ ಮತ್ತು ಸಂಸ್ಕೃತಿಯನ್ನು, ನನಗೆ ಅರಿವಿಲ್ಲ ಅದರದ್ದು, ಗೊತ್ತಿಲ್ಲ. ಇನ್ನು ವೈದ್ಯ ಶಿಕ್ಷಣ ಈಗ ಮಾಧುಸ್ವಾಮಿಯವರು ಕೊಟ್ಟರು, ಸುಧಾಕರ್ ಹತ್ರ ಇತ್ತು. ಎಕ್ಸಾಕ್ಟ್ಲಿ ದಿ ಟ್ರಬಲ್ ಇಲ್ಲೇ ಬಂದಿರೋದು. ನನ್ನ ಸುಧಾಕರ್ ಅವರಿಗೆ ಕೊಡಬೇಕಾದ್ರೆ ಸುಧಾಕರ್ ಕೊಡೋದು ಬಿಡೋದು ಐ ಆಮ್ ನಾಟ್ ಬಾದರ್ಡ್. ಅಲ್ಲ ಸ್ಪೋಕ್ಸ್ಮನ್ ಹಾಗಲ್ಲ ಸರ್. ಆರೋಗ್ಯ ಇಲಾಖೆಯನ್ನು ಅವ್ರಿಗೆ ಕೊಡಬೇಕಾದ್ರೆ ಅವ್ರ ಹತ್ರ ವೈದ್ಯಕೀಯ ಇದೆ ಅಂತ ಕೊಟ್ಟಿದ್ರು ಅವರಿಗೆ. ನೋ, ದಟ್ ಇಸ್ ನಾಟ್ ದಿ ಆರ್ಗ್ಯುಮೆಂಟ್. ಓಕೆ. ಆರ್ಗ್ಯುಮೆಂಟ್ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಮಂತ್ರಿಗಳನ್ನ ನೇಮಕ ಮಾಡುವುದು ಮತ್ತು ಖಾತೆಗಳನ್ನು ಕೊಡುವುದು, ಅದೇ ಆರ್ಡರ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಅದು ಏನ್ ಪಬ್ಲಿಕ್ ಇಂಟ್ರೆಸ್ಟ್ ಇರಬೇಕಾಗಿತ್ತು. ನೀವು ಖಾತೆಯನ್ನು ಸುಧಾಕರ್ ಕೊಡ್ತಿರೋ, ಭೀಮಪ್ಪ ಅವರು ಕೊಡ್ತಿರೋ, ರಾಮಪ್ಪ ಅವರು ಕೊಡ್ತಿರೋ, ಅದು ನನಗೆ ಸಂಬಂಧಪಟ್ಟಿಲ್ಲ. ಕೋವಿಡ್ ಮುಗಿಯೋವರೆಗೆ, ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಎಂಡ್ ಆಗೋವರೆಗಾದ್ರೂ ನೀವು ಆರೋಗ್ಯ ಮತ್ತು ವೈದ್ಯ ಶಿಕ್ಷಣ ಒಂದೇ ಇಟ್ಕೋಬೇಕಾಗಿತ್ತು. ಯಾರಿಗಾರು ಕೊಟ್ಕೊಳ್ಳಿ, ಬಸವರಾಜ ಬೊಮ್ಮಾಯಿಗೋ ಕೊಟ್ಕೊಳ್ಳಿ ಅಥವಾ ಶೆಟ್ಟರ್ ಅವ್ರಿಗಾರು ಕೊಟ್ಕೊಳ್ಳಿ, ಯಾರಿಗಾರು ಕೊಟ್ಕೊಳ್ಳಿ, ಅದಲ್ಲ ನನ್ನ ಪಾಯಿಂಟ್. ಕೋಆರ್ಡಿನೇಷನ್ ಮಾಡಕ್ಕೆ ಈಸಿ. ಎಸ್, ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ಫೇಸ್ಡ್ ರಾಮುಲು ಅಂಡ್ ಸುಧಾಕರ್ ಇದ್ದಾಗ. ಯಾಕೆ ಆರ್ಡರ್ಸು, ಆದೇಶಗಳನ್ನು ಅಧಿಕಾರಿಗಳು ತಗೊಳ್ಳೋದಕ್ಕೆ ಗೋಜಲಾಗೋಗಿದ್ರು. ಅವಾಗ ಒಂದು ಯೂನಿಫೈಡ್ ಆರ್ಡರ್ ಬರಕ್ಕೆ ಸ್ಟಾರ್ಟ್ ಆದಾಗ ಒಂದು ಸಣ್ಣ ಕೋಆರ್ಡಿನೇಷನ್ ಡೆವಲಪ್ ಆಗುತ್ತೆ. ಇದು ಮುಗಿಯುವವರೆಗಾದರೂ ತಾಳ್ಮೆ ತೋರಿಸ್ಬೇಕಾಗಿತ್ತು. ಅವಸರ ಮಾಡ್ಕೊ ಮುಗಿಯೋವರೆಗೆ, ಆಮೇಲೆ ನಿಮ್ಮ ಇಷ್ಟ ಏನಾದ್ರು ಮಾಡ್ಕೊಳ್ಳಿ, ಎಸ್, ಸಂಬಂಧ ಇಲ್ಲ. ಮತ್ತೆ ಅದನ್ನು ಸುಧಾಕರ್ಗೆ ಕೊಡಬೇಕು ಅಂತ ನಾನೇನು ಹೇಳ್ತಿಲ್ಲ. ಇಲ್ಲಿ ನೀವು ಯಾರಿಗಾರು ಕೊಟ್ಕೊಳ್ಳಿ. ಒಡೆಯುವುದಕ್ಕೆ ಮೊದಲು ನಿಜವಾದ ಸಾರ್ವಜನಿಕ ಕಾಳಜಿ ಇದ್ರೆ ಇದನ್ನು ಉಳಿಸ್ಬೇಕಿತ್ತು. ನೀವು ಒಡಿಬಾರ್ದಾಗಿತ್ತು. ಈಗ ನಾನು ಹೇಳ್ತಿರೋದು ಲಸಿಕೆ ನಾಳೆಗಲ್ಲ. ಆಗುವವರೆಗೆ. ಆಲ್ ರೈಟ್. ಆಹಾರ ಮತ್ತು ನಾಗರಿಕ ಪೂರೈಕೆ ಉಮೇಶ್ ಕತ್ತಿಯವರು ಕೊಟ್ಟರು, ಮೊದಲು ಗೋಪಾಲಯ್ಯನವರು ಕೊಟ್ಟಿದ್ರು. ನೋಬಡಿ ನೋಸ್ ವೈ ಗೋಪಾಲಯ್ಯ ಇಸ್ ರಿಮೂವ್ಡ್ ಫ್ರಮ್ ಆಹಾರ ಮತ್ತು ನಾಗರಿಕ ಸರ್ವ. ಯಾವನಿಗೂ ಗೊತ್ತಿರಲ್ಲ. ಅದೇನು ಅರ್ಹತೆ ಆಧಾರದ ಮೇಲೋ, ಅನುಕೂಲತೆಗಳ ಆಧಾರದ ಮೇಲೋ, ಅಥವಾ ಆರೋಪಗಳ ಆಧಾರದ ಮೇಲೋ, ಅಥವಾ ಆತ ಅಸಹಾಯಕ ಯೂಸ್ಲೆಸ್ ಫೆಲೋ ಅನ್ನೋ ಆಧಾರದ ಮೇಲೋ, ಯಾವ ಆಧಾರದಲ್ಲಿ ಯಾವನಿಗೆ ಗೊತ್ತು? ಇವ್ಯಾಲ್ಯೂಯೇಷನ್ಸ್. ಬಿಕಾಸ್ ಮಂತ್ರಿಗಳನ್ನು ಎಂದೂ ಇವ್ಯಾಲ್ಯೂಯೇಟ್ ಮಾಡಿಲ್ಲ, ಎಂದೂ ಅದರ ಆಧಾರದಲ್ಲಿ ಮಂತ್ರಿಗಿರಿಗಳನ್ನು ಕೊಟ್ಟಿರಲ್ಲ. ಯಾಕೆ ಕೈ ಬಿಟ್ಟರು, ಯಾಕೆ ಬಿಟ್ಟರು, ರಾಜಕೀಯ ಅಷ್ಟೇ, ಅದು ಅವರ ಅನುಕೂಲತೆಗಳಷ್ಟೇ. ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ. ನನಗೆ ಇದು ಗೊತ್ತಿಲ್ಲ, ಯಾಕಾಗಿದೆ ಅಂತ ಗೊತ್ತಿಲ್ಲ. ಆಲ್ ರೈಟ್. ಉಮೇಶ್ ಕತ್ತಿ ಈಸ್ ಎ ನೋನ್ ಇಂಟರ್ನ್ಯಾಷನಲ್ WHO ಫುಡ್ ಎಕ್ಸ್ಪರ್ಟ್ ಅಂದಿದ್ದಿದ್ರೆ ಕರೆಕ್ಟ್ ಆಗಿದೆ ಬಿಡ್ರಿ ಅನ್ಬೋದಿತ್ತು. ಹೌದು ಅಲ್ವಾ? ಹೌದು. ಅಥವಾ ಗೋಪಾಲಯ್ಯ ಅವರು ಕೊಟ್ಟಗಾರು ಅದು ಆಗಿದ್ದಿದ್ರೆ ಅದು ಓಕೆ, ಏನ್ರಿ ಎಕ್ಸ್ಪರ್ಟ್ ತೆಗೆದುಬಿಟ್ರಲ್ಲ ಇವರು ಅಂತಂದು. ಅದು ಅಲ್ಲ. ಅರವಿಂದ ಲಿಂಬಾವಳಿಯವ್ರಿಗೆ ಕರ್ಕೊಂಬಂದೀಗ ಅರಣ್ಯ ಕೊಟ್ಟಿದ್ದಾರೆ. ಮೊದಲು ಆನಂದ್ ಸಿಂಗ್ ಹತ್ರ ಇತ್ತು. ಐ ಥಿಂಕ್ ಅರವಿಂದ ಲಿಂಬಾವಳಿಗೆ ಅರಣ್ಯ ಕೊಟ್ಟಿರುವುದು ಪರಿಸರ ಕಿತ್ತಾಕ್ಬಿಟ್ರದ್ರಲ್ಲಿ. ಕಿತ್ತಾಕಿದ್ರು. ಹೌದು. ಅದು ಇನ್ನೊಬ್ಬರಿಗೆ ಕೊಟ್ಟರು ಸಪರೇಟ್ ಆಗಿ ಬೇರೆದವ್ರಿಗೆ ಕೊಟ್ಟರು. ಬೇರೆಯವ್ರಿಗೆ ಅದು ಆನಂದ್ ಸಿಂಗ್ ಕೊಟ್ಟಿದ್ದಾರೆ. ಅದನ್ನ ಪರಿಸರ ಕಿತ್ತಾಕ್ಬಿಟ್ಟಿದ್ದಾರೆ. ಈಗ ಅರವಿಂದ ಲಿಂಬಾವಳಿಗೆ ಬೇಜಾರಂತೆ. ಏನು ಸಾರ್ ಇದು ಪರಿಸರ ಕಿತ್ತಾಕ್ಬಿಟ್ಟು ಒಂಥರ ನೀನು ಓಡ್ತಾ ಇರೋ ಒಂದು ಕಾಲು ಕತ್ತರಿಸ್ಬಿಡ್ತೀನಿ ಅಂತ ಕತ್ತರಿಸ್ಬಿಟ್ಟಿದ್ದಾರಲ್ಲ ಸರ್, ಸರಿನಾ ಸರ್, ನ್ಯಾಯನ ಅಂತ ಅನ್ಸಿರ್ಬೇಕು ಅವ್ರಿಗೆ. ಅಥವಾ ಇನ್ಯಾರಿಗೋ ಖುಷಿ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸುಧಾಕರ್ BJP ಸ್ವಲ್ಪ ಟೈಟ್ ಆಗ್ತಾರಂತ ಕಾಣಿಸ್ತಾ ಇದೆಯಲ್ಲ ಅಂತ ಯಾರಿಗಾರು ಅನಿಸಿ, ನಗರದ ಯಾರೋ ಪ್ರಮುಖ ಸಚಿವರು ಒಬ್ಬರಿಗೆ ಅನಿಸಿ, ಆಮೇಲೆ ಅರವಿಂದ್ ಒಳಗೆ ಬಂದ್ಬಿಟ್ರೆ ಪವರ್ಫುಲ್ ಆಗ್ಬಿಟ್ರೆ ಅಂತ ಅನಿಸಿ ಯಾರು ಕತ್ತರಿಸಿದ್ದವ್ರಿಗೆ ಸಂತೋಷ ಆಗಿರ್ಬೋದು. ಯಾಕಂದರೆ ಅವ್ರದ್ದು ಬದಲಾಗಿರಲ್ವಲ್ಲ, ಅದಕ್ಕೆ. ಇನ್ನು ಸಣ್ಣ ಕೈಗಾರಿಕೆ ಆನಂದ್ ಸಿಂಗ್ ಅವ್ರಿಗೆ ಪ್ರವಾಸೋದ್ಯಮ ಕೊಟ್ಟಿದ್ದಾರೆ, ಇಟ್ಕೊಳ್ಳಿ ಅಂತ. ಅವರು ಓಡಾಡ್ಕೊಂಡು ಇರಲಿ ಬಿಡ್ರಿ, ಏನೀಗ ವಿಜಯನಗರ ಅಲ್ವಾ, ಹಂಪೆ ಅವ್ರಿಗೆ ಬರುತ್ತೀಗ ಮೋಸ್ಟ್ಲಿ. ಹೌದು, ಇಂಪ್ರೂವ್ ಮಾಡಿರಿ ಹಂಪೆನ ನೀವು, ಅಷ್ಟೇ, ನಾವೇನು ಮಾಡೋಕ್ಕಾಗುತ್ತೆ. ನೀವು ಅರವಿಂದ್ ಲಿಂಬಾವಳಿ ಫಾರೆಸ್ಟ್ ಒಳಗಡೆ ಓಡಾಡ್ಕೊಂಡಿರ್ರಿ,
ಈ ಹುಲಿ ಸಿಂಹಗಳು ಫಾರೆಸ್ಟಿಂದ ಹೊರಗಡೆ ಇರೋವು ನಂಬಕ್ಕಾಗಲ್ಲ. ಒಳಗಡೆ ಅವು ಬೆಟ್ರು, ನಂಬಬಹುದು ನೀವು. ಅವು ಅನ್ನ ತಿಂದ ಮೇಲೆ ಅಟ್ಯಾಕ್ ಮಾಡಲ್ಲ. ಅವು ಸೈಲೆಂಟ್ ಆಗಿರ್ತದೆ. ಇವು ಅನ್ನ ತಿಂದ ಮೇಲೆ ಅಟ್ಯಾಕ್ ಮಾಡೋ ಹುಲಿ ಸಿಂಹಗಳು ಇವು ಹೊರಗಡೆ ಇರೋವು. ಯಾಕಂದರೆ ಇವು ದುರಾಸೆ. ಅವು ದುರಾಸೆ ಇಲ್ಲ, ಬದುಕುವ ಆಸೆ ಅಷ್ಟೇ. ಯಾವಕ್ಕೆ? ಕಾಡಲ್ಲಿರೋದು, ಕಾಡಲ್ಲಿರೋ ಪ್ರಾಣಿಗಳಿಗೆ. ನಗರದ ಈ ನಗರದ ಪ್ರಾಣಿಗಳಿದೆಯಲ್ಲ, ಇವು ದುರಾಸೆ. ವಾಂತಿ ಆಗ್ತಿದ್ರು ಇನ್ನೊಂದು ಕೈಲಿ ಮುಷ್ಟಿಲ್ ತಿನ್ಕೋತಾ ಇರ್ತೇವೆ ಬೇಕಾರೆ. ಹಂಗಾಗಿ ಹೋಗ್ರಿ ಫಾರೆಸ್ಟಲ್ಲಿ, ಸನ್ಯಾಸಿ ಜೀವನ ಆದರೂ ಪರವಾಗಿಲ್ಲ. ಏನೀಗ ನಮಗೇನು ಒಬ್ಬ ಒಳ್ಳೆ ಕತೆ ಆಯ್ತಲ್ಲ. ಗಡಿ ಮತ್ತು ಭೂವಿಜ್ಞಾನ ಮುರುಗೇಶ್ ನಿರಾಣಿಯವರು ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವಾಟ್ಸ್ ಇಸ್ ಎಕ್ಸ್ಪೀರಿಯನ್ಸ್, ಗೊತ್ತಿಲ್ಲ. ಅಬಕಾರಿ MTB ನಾಗರಾಜ್. ಇಲ್ಲೇ ಬಂದಿರೋ ಪ್ರಾಬ್ಲಮ್. MTB ನಾಗರಾಜ್ ಹೇಳ್ತಾರೆ, ಹೇಳ್ರಪ್ಪ ಎಲ್ಲರಿಗೂ ಕಂಡ್ಕೊಂಡವ್ರಿಗೆಲ್ಲ ಗುಂಡಾಕಿಸ್ಕೊಂಡು ಕೂರಕ್ಕೆ ಮಂತ್ರಿ ಆಗ್ಬೇಕಿತ್ತ ಅಂತಾರೆ. ಆ ಪಾಪ ನಾನೇ ಆ ಪಾಪ ನಾನೇ ಕೂತ್ಕೊಳ್ಳಿ ಅಂತ. ಎಲ್ಲ ಇದೆ. ಪಾಪದ ಖಾತೆಯನ್ನು ಯಾಕಪ್ಪ ಇಟ್ಕೊಂಡಿದ್ದೀರಿ? ಯಾಕೆ ಇಟ್ಕೊಂಡಿದ್ದೀರಿ? ಪಾಪದ ಕೂಸನ್ನು ಹೊತ್ತು ಹೆಗಲ ಮೇಲೆ ಹಾಕಿಕೊಂಡು ಸಂಭ್ರಮದಿಂದ ಓಡಾಡೋರು ಯಾರೂ ಇರಲಿಲ್ವಾ? ಗಿರಾಕಿ ನಿಮಗೆ ಅವ್ರಿಗೆ ಕೊಡ್ಬೋದಿತ್ತಲ್ಲಪ್ಪ ಪಾಪದ ಕೂಸನ್ನು. ಸೊ ದಿ ಮಿನಿಸ್ಟರ್ ಈಸ್ ಓಕೆ. ಅವ್ರಿಗೆ ಅಬಕಾರಿ ಇಟ್ಟಿದ್ದಾರೆ. ಅವರು ಮೊದಲು ನಾಗೇಶ್ ಹತ್ರ ಇತ್ತು, ಅವ್ರಿಗೆ ರಾಜೀನಾಮೆ ಕೊಡಿಸಿದ್ದಾರೆ. ಪೌರಾಡಳಿತ R ಶಂಕರ್, ಮೊದಲು ನಾರಾಯಣಗೌಡ್ರ ಹತ್ರ ಇತ್ತು. ಈ ಶಂಕರ್ ಪಾಪ ಎಲ್ಲ ನಮ್ಮ ಈ ಟಿ ವಿನವ್ರು ಮಾಡೋ ಕೆಲಸ ಎಲ್ಲ ಇಂಥವೇ. ಪೌರಾಡಳಿತ ಅಬಕಾರಿ ಶಂಕರ್. ಯಾಕೆ? ನಾಗೇಶ್ ಕಿತ್ತಾಕಿದ್ರು ಶಂಕರ್ ತರ್ತಾರೆ ಅಂತ. ಅವ್ರು ಪಾಪ ಖುಷಿಯಾಗಿ ಎಲ್ಲೆಲ್ಲ ಓಡಾಡ್ತಿದ್ರು. ಅಬಕಾರಿ ಸಿಗುತ್ತೆ. ಹಾಂ, ವಾಯ್ತು. ತೋಟಗಾರಿಕೆ ಗೋಪಾಲಯ್ಯ. ಮೊದಲು ನಾರಾಯಣಗೌಡರು ಶಿವರಾಮ್ ಹೆಬ್ಬಾರ್ ಹತ್ರ ಇತ್ತು ಒಂದು ಸತ್ಯ, ಅದನ್ನ ತಂದು ಈಗ ಗೋಪಾಲಯ್ಯನವ್ರಿಗೆ ಹಾಕಿದ್ದಾರೆ. ತೋಟಗಾರಿಕೆ ಮತ್ತು ಸಕ್ಕರೆ ತೋಟಗಾರಿಕೆ ಒಬ್ಬೊಬ್ಬರ ಕಡೆ ಇತ್ತು ಸರ್. ತೋಟಗಾರಿಕೆ ಒಬ್ಬರ ಕಡೆ ಇತ್ತು, ಸಕ್ಕರೆ ಒಬ್ಬರ ಕಡೆಗೆ ಇತ್ತು. ಒಟ್ಟಲ್ಲಿ ತೋಟಗಾರಿಕೆ ಈಗ ಸಕ್ಕರೆ ಎರಡು ಅವ್ರು ಕೊಟ್ಟಿದ್ದಾರೆ. ಒಬ್ಬರಿಗೆ ಕೊಟ್ಟಿದ್ದಾರೆ ಸರ್. ಆಯ್ತು. ಯೋಜನೆ ಸೇವೆ ನಾರಾಯಣಗೌಡರು ಕರೆಕ್ಟಾಗಿ ಮಾಡಿದ್ದಾರೆ ಬಿಡ್ರಿ ಅವರು ನಾರಾಯಣಗೌಡ್ರಿಗೆ. ಯಡಿಯೂರಪ್ಪ ರಾಜೀನಾಮೆ ಆದಮೇಲೆ CT ರವಿ ರಾಜೀನಾಮೆ ಆದಮೇಲೆ ಅದು ಉಳ್ಕೊಂಡಿತ್ತು ಅದು. ಸರಿ, ಹಜ್ಜು ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ. ಆಗಲಿ ಆಟ. ನಾರಾಯಣಗೌಡರು ಎಂಥ ಬೋಲ್ಡ್ ಗೇಮ್ ಆಡಿದ್ರು ರೀ ಅವರು ಪೊಲಿಟಿಕಲಿ. ಅದು ಎಂಥ ಬೋಲ್ಡ್ ಗೇಮ್ ಅವ್ರದ್ದು. ಆ ಉತ್ಸಾಹ ಯಾರು ಕಡಿಮೆ. ಮಂಡ್ಯ ಅಂತ ಜಾಗದಲ್ಲಿ, ಅಂಥ ಕ್ಷೇತ್ರದಲ್ಲಿ ರಾಜೀನಾಮೆ ಬಿಸಾಕಿ ಸಾಧ್ಯನೇ ಇಲ್ಲ ಗೆಲ್ಲಕ್ಕೆ ಅಂತ ಮಗು ಕೇಳಿದ್ರು ಹೇಳ್ತಾ ಇದ್ದಿದ್ದ ದಿನದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಅದೇನಾಗತ್ತೆ ನೋಡಬಿಡ್ತೀನಿ, ನನಗೆ ಬೇಡ ಅಂತ ರಾಜೀನಾಮೆ ಕೊಟ್ಟು ಕಂಟೆಸ್ಟ್ ಮಾಡಿ ಅಭೂತಪೂರ್ವಕವಾಗಿ ಐತಿಹಾಸಿಕವಾಗಿ ಗೆದ್ದು ವಾಪಸ್ ಬಂದು ಮಂತ್ರಿ ಆಗಿದೆ. ಎಂಥ ಬೋಲ್ಡ್ ಪೊಲಿಟಿಕಲ್ ಗೇಮ್. ಅದಕ್ಕೆ ಯುವಜನ ಕೊಟ್ಟಿದ್ದಾರೆ. ಯಂಗ್ಸ್ಟರ್ಸ್ ಇರಬೇಕಲ್ಲ, ಪವರ್ಫುಲ್ ಆಗಿ. ಕ್ರೀಡೆ. ಮೀನುಗಾರಿಕೆ ಬಂದರು ಅಂಗಾರ. ಪಾಪ ಫಸ್ಟ್ ಟೈಮ್ ಮಿನಿಸ್ಟರು, ಲಾಂಗ್ ಬ್ಯಾಕ್ ಆಗಬೇಕಾಗಿತ್ತು, ಮಂತ್ರಿ ಆಗಿದ್ದಾರೆ. ಇದು ಹಿಂದುಳಿದ ವರ್ಗಗಳ ಕೋಟಾ ಶ್ರೀನಿವಾಸ ಪೂಜಾರಿ ಯಡಿಯೂರಪ್ಪನವ್ರ ಹತ್ರ ಇತ್ತು, ಅದನ್ನು ಅವ್ರಿಗೆ ಆ್ಯಡ್ ಮಾಡಿದ್ದಾರೆ. ಈಗ ಇದೆಲ್ಲ ಮಾಡಿದ್ದಾರೆ. ಲಾಭ ಭಾಳ ಸರಳ. ಉಮೇಶ್ ಕತ್ತಿ ಮೂಲ BJP ಬಂದರು, ಕೊಟ್ಟಿದ್ದೊಂದು ಲಾಭನೇ. ಒಬ್ಬರಿಗೆ ಲಾಭ ಆದರೆ ಒಬ್ರು ನಷ್ಟ. ಲಾಭ ಅಲ್ಲ. ನನ್ನ ಹತ್ರ 10 ರೂಪಾಯಿ ಇದ್ದಾಗ ಯಾರೊಬ್ಬರು ಒಂದು 5 ರೂಪಾಯಿ ಕಿತ್ಕೊಂಬಿಟ್ಟು 5 ರೂಪಾಯಿ ಬಿಟ್ಟು ಹೋದರೆ ನಷ್ಟದ ಪ್ರಶ್ನೆ. ನಂತರ ಕಾಸಲ್ಲಿ ಲಳ ಅಂತ ಜೋಬ್ ಅಲ್ಲಾಡ್ತಾ ಇದ್ದರೆ ಅದ್ರೊಳಗೆ ತಂದು ಅವ್ರ 10 ರೂಪಾಯಿ ಹಾಕಿದ್ರೆ ಫುಲ್ ಲಾಭ ಅಲ್ವೇ? ಹೌದು. ಗೋಪಾಲಯ್ಯ ನಷ್ಟ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಶಿಫ್ಟ್. ಮಾಧುಸ್ವಾಮಿ ವೈದ್ಯ ಶಿಕ್ಷಣಕ್ಕೆ ಶಿಫ್ಟು. ಬಟ್ ಅವ್ರದ್ದು ಲಾಭದಲ್ಲಿ ಅವರು ನಷ್ಟವನ್ನು ಕಾಣುತ್ತಿದ್ದಾರೆ. ಕಾರಣ ಅವರಿಗೆ ಬೇಡ ಅಂತ ಹೇಳಿ. ಸುಧಾಕರ್ ನಷ್ಟ, ಕಂಪ್ಲೀಟ್ ನಷ್ಟ. ಅರವಿಂದ್ ಲಿಂಬಾವಳಿ ಓನ್ಲಿ ಅರಣ್ಯ ಖಾತೆ. ಆನಂದ್ ಸಿಂಗ್ ಎಲ್ಲ ಕಿತ್ಕೊಂಡ್ರು, ಬರೀ ಹತ್ತ ಕಡೆಗೆ ಅದೊಂದು ಇದು ಮಾತ್ರ ಸಿಕ್ತು ಅವ್ರಿಗೆ. ಪ್ರವಾಸೋದ್ಯಮ. ನಾರಾಯಣಗೌಡರು ನಷ್ಟ. ಕೋಟಾ ಶ್ರೀನಿವಾಸ ಪೂಜಾರಿ ಲಾಭ. ಅವ್ರಿಗೆ ಏನು ಹಿಂದುಳಿದ ವರ್ಗ ಬಂದು ಒಂದು ಸೇರ್ಕೋತ ಅವ್ರಿಗೆ. ಬಸವರಾಜ ಬೊಮ್ಮಾಯಿ ಲಾಭ, ಅವ್ರಿಗೂ ಲಾಭ.